ಅಲ್ಲಿ ನೋಡ್ರಿ, ಹಾರಿಕಾ ಕಾರು. ಹಾರಿಕಾ ಯಾರಿಗೋ ಕ್ಯಾರಿಯರ್ ತಗೊಂಡು ಹೋಗ್ತಿದ್ದಾಳೆ. ಇಲ್ಲಿ ಯಾರೋ ಇದ್ದಾರೆ. ಬನ್ನಿ ಹೊಸವ್ರೆ. ಈ ಮನೆಗೆ ಹೋದ್ಲಲ್ಲ, ಬನ್ನಿ. ಯಾರ್ ನೀನು? ನನ್ನ ಯಾಕೆ ಕಟ್ ಹಾಕಿದ್ಯಾ? ಕಿರ್ಚ್ಬೇಡ. ಕಿರ್ಚಾಡಿ ಸುಮ್ಮನೆ ನಿನ್ನ ಎನರ್ಜಿನ ವೇಸ್ಟ್ ಮಾಡ್ಕೋಬೇಡ. ನಂಗೋಸ್ಕರ ನಮ್ಮ ಅಮ್ಮ ತಮ್ಮ ಅಳ್ತಾ ಕಾಯ್ತಾ ಇರ್ತಾರೆ. ನನ್ ಬಿಟ್ಬಿಡು. ಬಿಡ್ತೀನಿ, ಆದ್ರೆ ಈಗಲ್ಲ. ನಿನ್ನಿಂದ ಸ್ವಲ್ಪ ಕೆಲಸ ಇದೆ. ನಿನ್ಗೋಸ್ಕರ ಊಟ ತಂದಿದ್ದೀನಿ, ತಿನ್ನು. ನನಗೆ ಊಟನೂ ಬೇಡ, ಏನು ಬೇಡ. ನನ್ನ ಬಿಟ್ಬಿಡು. ಮಾತಾಡ್ಬೇಡ, ಮೊದಲು ತಿನ್ನು. ತಿನ್ನೆ, ತಿನ್ನು. ಅರೆ, ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ನಿನ್ಗೆ? ನಿನ್ ಮನೆಯವ್ರ ದೃಷ್ಟಿಲಿ ನೀನ್ ಯಾವತ್ತೂ ಸತ್ತೋಗಿದ್ಯಾ. ಈಗ ಊಟ ತಿಂದಿಲ್ಲ ಅಂದ್ರೆ ನಿಜವಾಗ್ಲೂ ಸಾಯ್ತ್ಯಾ. ದಯವಿಟ್ಟು ನನ್ನ ಬಿಟ್ಬಿಡು. ನನ್ ಮನೆಗೆ ಹೋಗ್ಬೇಕು. ನಾನು ಹೇಳಿದ ಮಾತು ಕೇಳಿಲ್ಲ ಅಂದ್ರೆ ಮನೆಗಲ್ಲ, ಮೇಲ್ ಹೋಗ್ತ್ಯಾ. ನನ್ನ ಕೆಲ್ಸ ಆದ್ಮೇಲೆ ನಾನೇ ನಿನ್ನ ಬಿಟ್ಬಿಡ್ತೀನಿ. ಅಲ್ಲಿ ತನಕ ನೀನ್ ಬದುಕಿರ್ಬೇಕು. ತಿನ್ನು. ಇಲ್ಲಿಗೆ ಯಾರು ಬಂದ್ರು? ಇವ್ರು ಹೇಗೆ ಇಲ್ಲಿಗೆ ಬಂದ್ರು? ಇವಳು ಸತ್ತಿದ್ದಾಳೆ ಅಂತ ಅನ್ಕೊಂಡಿದ್ದಾರೆ. ಬದುಕಿದ್ದಾಳೆ ಅಂತ ಗೊತ್ತಾದ್ರೆ ನನ್ನ ಪ್ಲಾನ್ ಫೇಲ್ ಆಗುತ್ತೆ. ಈಗಲೇ ಇವಳನ್ನ ಮುಚ್ಚಿಡ್ಬೇಕು. ನಂಗೋಸ್ಕರ ಯಾರೋ ಬಂದಿದ್ದಾರೆ ಅನ್ಸುತ್ತೆ. ನಾನು ಇಲ್ಲಿದ್ದೀನಿ ಅಂತ ಅವ್ರಿಗೆ ಹೆಂಗಾದ್ರೂ ಮಾಡಿ ತಿಳಿಸ್ಬೇಕು. ಅಭಿಮಾವ ಮತ್ತೆ ವಸು ಅತ್ತೆ ಬಂದಿದ್ದಾರೆ. ಏನು ಅಂದ್ರೆ, ಪ್ಲೇಸ್ ನೋಡಿದ್ರಾ? ತುಂಬಾ ವಿಚಿತ್ರವಾಗಿದೆ.
ಹೌದು ಹೊಸೋರೆ, ಹಾರಿಕಾ ಇಲ್ಲಿ ಯಾರನ್ನೂ ಕೂಡಾಕಿದ್ದಾಳೆ ಅಂತ ಕಾಣಿಸುತ್ತೆ. ಅದು ನನ್ನೇ ಮಾವ, ಪ್ಲೀಸ್ ಎಮ್ಮಿ. ಆದ್ರೆ ಅವಳು ಯಾರನ್ನು ಕೂಡ ಹಾಕಿರ್ಬೋದು ರೀ? ಅವಳು ಇಲ್ಲಿಗೆ ಅಲ್ವಾ ಬಂದಿದ್ದು? ಎಲ್ಲಿಗೆ ಹೋದ್ಲು? ಇಲ್ಲಿ ಯಾರೂ ಇಲ್ಲ ರೀ. ಹಾರಿಕಾ ನಮ್ಮನ್ನ ಮಿಸ್ಲೀಡ್ ಮಾಡಿದಾಳೆ ಅನ್ಸುತ್ತೆ. ಆ ಕಡೆ ನೋಡೋಣ ಬನ್ನಿ. ಶಿವಾನಿ, 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 ಏನಮ್ಮ ಇದು? ಏನಾಯ್ತಮ್ಮ? ನೀನೇನು ಬದುಕಿ ಇದೆಯಾ? ಹೌದು ಮಾವ, 4 ದಿನದಿಂದ ಅವಳು ಯಾರೋ ನನ್ನ ಇಲ್ಲೇ ಕೂಡ ಹಾಕಿದ್ದಾಳೆ. ತೆಗಿ ತೆಗಿ. ಅವಳು ಯಾರು ಅಂತ ಗೊತ್ತಿಲ್ಲ. ಅವಳು ಯಾರೂ ಅಲ್ಲ, ನಿಮ್ಮಾಜಿ ಚಿಕ್ಕತ್ತೆ. ಛೇ, ಯಾಕೆ ಮಾಡಿದೆ ಹಾರಿಕಾ? ಶಿವಾನಿನ ಕೂಡ ಹಾಕಿ ಸತ್ತೋಗಿದ್ದಾಳೆ ಅಂತ ಯಾಕೆ ನಾಟಕ ಮಾಡಿಸ್ದೆ? ಇವಳನ್ನ ಅಖಿಲ್ ಕೊಟ್ಟು ಮದ್ವೆ ಮಾಡ್ಬೇಕು ಅಂತಿದ್ರಲ್ಲ, ಅದಕ್ಕೆ ಇವಳನ್ನ ಕಿಡ್ನಾಪ್ ಮಾಡಿ ಇವಳು ಸತ್ತೋದಂಗ್ ಡ್ರಾಮಾ ಆಡಿ ನಿಮಗ್ ಟೆನ್ಷನ್ ಕೊಡ್ಬೇಕು ಅಂತ ಅನ್ಕೊಂಡೆ. ನೀನು ಮನುಷ್ಯಳ ಹೆಣ್ಣ? ನೀನು ಇನ್ನೊಂದು ಹೆಣ್ಮಗು ಜೊತೆ ಇಷ್ಟು ಕ್ರೂರವಾಗ ನಡ್ಕೊಳ್ಳೋದು? ಅಖಿಲ್ ನನ್ನ ಸ್ವಂತ. ಆ ಜಾಗದಲ್ಲಿ ಯಾರು ಬರ್ಬೇಕಂತ ಅನ್ಕೊಂಡ್ರು ನಾನು ಹೀಗೆ ಮಾಡ್ತೀನಿ. ನಿನಗೆ ಅಖಿಲ್ ಮೇಲೆ ಅಷ್ಟೊಂದು ಪ್ರೀತಿ ಇದ್ದಿದ್ರೆ ನೀನು ಅವನಿಗೆ ದ್ರೋಹನೇ ಮಾಡ್ತಾ ಇರಲಿಲ್ಲ. ದ್ರೋಹ ಮಾಡಿದ್ದು ನೀವು, ನನ್ನ ನಂಬಿಸಿ ಮೋಸ ಮಾಡಿದ್ದು ಈ ವಸು ಅಕ್ಕ. ಅಖಿಲಿಂದ ವಿಚ್ಛೇದನ ಕೊಡಿಸಿ ನನಗೆ ಜೀವನಾಂಶನೂ ಸಿಗದೆ ಇರೋ ಹಾಗೆ ಮಾಡಿದ್ಲು. ನೀನ್ ಮಾಡಿರೋ ದ್ರೋಹಕ್ಕೆ ಅದೇ ನಿನಗೆ ಸರಿಯಾದ ಶಿಕ್ಷೆ. ಶಿಕ್ಷೆ ನೀವು ಮಾತ್ರ ಅಲ್ಲ, ನಾನು ಕೊಡ್ತೀನಿ. ಅದಕ್ಕೆ ನಿಮ್ಮನ್ನ ಹೆದರಿಸೋದಕ್ಕೆ ಅಂತ ಆಚೆ ಬಂದಿದ್ದ ಶಿವಾನಿನ ಕಿಡ್ನಾಪ್ ಮಾಡಿದೆ. ಆ ಪ್ಲೇಸಲ್ಲಿ ಬೇರೆ ಹುಡುಗಿ ಡೆಡ್ ಬಾಡಿ ಇಟ್ಟು ಶಿವಾನಿನೇ ಸತ್ತೋದಂಗೆ ನಿಮ್ಗೆ ಟೆನ್ಷನ್ ಕೊಟ್ಟೆ. ಶಿವಾನಿ ಅಮ್ಮ ನಿನ್ನ ಪ್ರತಿ ದಿನಾನು ಬೈಯೋ ಹಾಗೆ ಮಾಡಿದೆ. ನನ್ನೇ ಹೊಡಿತ್ಯಾ? ಹೊಟ್ಟೆಯಲ್ಲಿ ಮಗು ಇಲ್ಲ ಅಂತಿದ್ರೆ ಸಾಯಿಸ್ಬಿಡ್ತಿದ್ದೆ. ನೀನ್ ಇಂಥ ಕ್ರಿಮಿನಲ್ ಯಾವಾಗಾದೆ ಹಾರಿಕಾ? ನನ್ನನ್ನು ಹಾಗೆ ಬದಲಾಯಿಸಿದವಳು ನೀನೇ. ನಿನ್ನಿಂದಾನೆ ನಾನು ಅಪರಾಧಿ ಆಗಿರೋದು. ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಅನುಭವಿಸ್ತಿದ್ದೀನಿ. ನೀನು ತುಂಬಾನೇ ತಪ್ಪು ಮಾಡಿದ್ಯಾ ಹಾರಿಕಾ. ವಸುವರು ನಿನ್ನ ಎಷ್ಟೊಂದ್ಸಲ ಕ್ಷಮಿಸಿ ಕಾಪಾಡಿದ್ದಾರೆ, ಆದ್ರೂ ನಿನಗೆ ಬುದ್ಧಿ ಬಂದಿಲ್ಲ. ನಿನ್ನ ಪೊಲೀಸರು ಹಿಡ್ಕೊಟ್ಟು ಜೈಲಿಗೆ ಕಳ್ಸಿರನೇ ಬುದ್ಧಿ ಬರೋದು. ಆದ್ರೆ ನೀನು ಪ್ರೆಗ್ನೆಂಟ್ ಅಂತ ಸುಮ್ಮನೆ ಬಿಡ್ತಾ ಇದೀವಿ. ಹೋಗೋ. ಹೋಗ್ತೀನಿ, ಆದ್ರೆ ಯಾವತ್ತೂ ನಿಮ್ಮನ್ನ ಸುಮ್ಮನೆ ಬಿಡಲ್ಲ. ಜೀವನ ಪೂರ್ತಿ ಹೀಗೆ ತೊಂದರೆ ಕೊಡ್ತಿರ್ತೀನಿ. ಮರ್ಯಾದೆಯಿಂದ ಹೋಗದೆ ಇದ್ರೆ ಬಸ್ರಿ ಅಂತಾನು ನೋಡ್ದೆ ಇಲ್ಲೇ ನಿನ್ನ ಸಾಯಿಸ್ಬಿಡ್ತೀನಿ. ಬದುಕೋ, ಹೋಗು. ಮಾವ, ನೀವ್ ಬರ್ದೇ ಇದ್ದಿದ್ರೆ ನಾನ್ ಸತ್ತು ಹೋಗ್ತಿದ್ದೆ. ಟೈಮಿಗೆ ದೇವ್ರ ಥರ ಬಂದು ಕಾಪಾಡಿದ್ರಿ. ನೀನ್ ಜೀವಂತವಾಗಿದ್ಯಾ ಅಂತ ಗೊತ್ತಾದ್ರೆ ನಿಮ್ಮಮ್ಮ ಅಜ್ಜಿ ಕಿಟ್ಟು ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ನಡಿ ಮನೆಗೆ ಹೋಗೋಣ, ನಡಿ.
ದಮಯಂತಿ 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 ಅಭಿ ಏನಾಯ್ತಪ್ಪ? ನಾನು ನಿಂಗೆ ಆಮೇಲೆ ಹೇಳ್ತೀನಮ್ಮ. ದಮಯಂತಿ 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 ಏನು? ಶಿವಾನಿ, ಶಿವಾನಿ, ಅಮ್ಮ, ಶಿವಾನಿ, ಶಿವಾನಿ, ನಾನ್ ನೋಡ್ತಿರೋದ್ ನಿಜಾನ? ನನ್ ಮುದ್ದು ಬಂಗಾರ, ನಾನ್ ನೋಡ್ತಿರೋದ್ ನಿಜಾನ? ನೀನ್ ಬದುಕಿದೀಯಾ? ಮತ್ತೆ ಆ ಡೆಡ್ ಬಾಡಿ ಯಾರ್ದು? ಅದು ಬೇರೆ ಯಾರೋ ಹುಡುಗಿದೋಣ. ಅವಳು ಡೆಡ್ ಬಾಡಿ ತೋರಿಸಿ ಅದು ಶಿವಾನಿದೆ ಅಂತ ನಮ್ಮನ್ನ ನಂಬಿಸಿ ತಪ್ಪದಾರಿ ಹಿಡಿಯೋ ಥರ ಮಾಡಿದ್ರು. ಯಾರಭಿ ಹಾಗೆ ಮಾಡಿದ್ದು? ಹಾರಿಕಾ. ಅವಳು ಬೇಕು ಅಂತಾನೆ ಶಿವಾನಿನ ಕಿಡ್ನಾಪ್ ಮಾಡಿದ್ಲು. ಬೇರೆ ಹುಡುಗಿ ಡೆಡ್ ಬಾಡಿನ ಇಟ್ಕೊಂಡು ಡ್ರಾಮಾ ಮಾಡಿದ್ಲು. ನಮ್ಮೆಲ್ಲರಿಗೂ ನೋವು ಕೊಟ್ಲು. ಆ ಹಾರಿಕಾಗ ಇನ್ನೂ ಬುದ್ಧಿ ಬಂದಿಲ್ವಾ ಅದಕ್ಕೆ? ಅವಳನ್ನ ಏನ್ ಮಾಡಿದ್ರು ಪಾಪ ಬರಲ್ಲ. ನನ್ ಮಗಳನ್ನ ಕಿಡ್ನಾಪ್ ಮಾಡಿಸಿ ಸತ್ತೋದ್ಲು ಅಂತ ಡ್ರಾಮಾ ಆಡ್ಸದ್ಲ? ಈಗ್ಲೇ ಹೋಗಿ ಅವಳಿಗೊಂದು ಗತಿ ಕಾಣಿಸ್ತೀನಿ. ನಿಂತ್ಕೋದಮ್ಮಿ ಅಂತಿ. ಹಾರಿಕನ್ಗೆ ತಕ್ಕ ಮಟ್ಟಿಗೆ ಬುದ್ಧಿ ಕಲ್ಸಿದೀವಿ. ಅದಕ್ಕೂ ಮೀರಿ ಇನ್ನೇನಾದ್ರೂ ಮಾಡ್ಬೇಕು ಅಂದ್ರೆ ಅವಳು ಬಸ್ರಿ ಬೇರೆ. ಬಸ್ರಿ ಆದ್ರೆ ಕೊಲೆ ಕಿಡ್ನಾಪ್ ಮಾಡಿದ್ರು ಸುಮ್ನೆ ಇರ್ಬೇಕಾ? ಅವಳಿಗೊಂದು ಗತಿ ಕಾಣಿಸ್ತೀನಿ ನಾನು. ದಮಯಂತಿ, ಶಿವಾನಿ ನಮಗೆ ಜೀವಂತವಾಗಿ ಸಿಕ್ಕಿದಾಳಲ್ಲ. ಆ ಹಾರಿಕಾ ಮೇಲೆ ನಿಮ್ಗೆ ಹೇಗೆ ಡೌಟ್ ಬಂತು ಅಭಿ? ಹಾರಿಕಾ ಟ್ರಾವೆಲ್ ಮಾಡಿರೋ ಕ್ಯಾಬ್ ಡ್ರೈವರ್ನ ಹಿಡ್ಕೊಂಡ್ವಿ ಭಾವ. ಅವನು ನಿನ್ನೆ ಸುಳ್ಳು ಹೇಳಿದ್ದ, ಇವತ್ತು ನಿಜ ಹೇಳ್ದ. ಹಾರಿಕನ್ನ ಟ್ರೇಸ್ ಮಾಡಿದಾಗ ಶಿವಾನಿ ಸಿಕ್ಕಿದ್ಲು. ಹಾರಿಕನ್ಗೆ ಬುದ್ಧಿ ಕಲ್ಸಿ ಶಿವಾನಿನ್ ಕರ್ಕೊಂಡ್ ಬಂದ್ವಿ. ಕಡೆಗೆ ಹಾರಿಕಾ ಕಿಡ್ನಾಪು ಮರ್ಡರ್ ಮಾಡೋದಕ್ಕೂ ಹಿಂಜರಿಯಲ್ಲ ಅಂತಾಯ್ತು. ನಮ್ಮೇಲಿರೋ ಕೋಪದಿಂದಾನೆ ಹಾರಿಕಾ ಇದೆಲ್ಲ ಮಾಡ್ತಿದ್ದಾಳೆ. ನಮ್ಮೇಲಲ್ಲಮ್ಮ, ಇಲ್ ನೋಡು, ಈ ವಸು ಮೇಲಿರೋ ಕೋಪದಿಂದಲೇ ಹಾರಿಕಾ ನಮ್ಮೇಲ್ ಸೇಡ್ ತೀರ್ಸ್ಕೊತಿದ್ದಾಳೆ. ಇದರಲ್ಲಿ ಹೊಸವ್ರು ಏನ್ ಮಾಡಿದ್ರು ದಮಯಂತಿ? ಹಾರಿಕಂಗ್ ಮೋಸ ಮಾಡಿ ಅಖಿಲಿಂದ ವಿಚ್ಛೇದನ ಕೊಡ್ಸಿದ್ಲು. ಆಸ್ತಿಲೆ ಭಾಗ ಕೊಡಲ್ಲ ಅಂತ ಹೇಳಿದ್ಲು.
ಅದನ್ನೇ ಹಾರಿಕಾ ಮನ್ಸಲ್ಲಿ ಇಟ್ಕೊಂಡಿದ್ದಾಳೆ. ಹಾರಿಕಾ ಮಾಡಿರೋ ಮೋಸದ ಮುಂದೆ ವಸು ಮಾಡಿರೋದು ಮೋಸನೇ ಅಲ್ಲ. ಹಾರಿಕಾ ಅಖಿಲ್ಗೆ ದ್ರೋಹ ಮಾಡಿದಾಳೆ. ವಸು ಹಾರಿಕಾಗೆ ಬುದ್ಧಿ ಕಲ್ಸಿದಾಳೆ. ಹಾರಿಕಾಗೆ ವಸು ತಕ್ಕ ಶಾಸ್ತಿ ಮಾಡಿದಾಳೆ. ಅದನ್ನ ಹೇಗ್ ತಪ್ಪು ಅಂತ್ಯ ದಮಯಂತಿ? ವಸು ಅತ್ಗೆ ನನಗೆ ನ್ಯಾಯ ಕೊಡ್ಸಿದಾರಕ್ಕ. ಆದ್ರೆ ನನ್ ಮಗಳಿಗೆ ಅನ್ಯಾಯ ಮಾಡಿದಾಳಲ್ಲ ತಮ್ಮಯ್ಯ. ನಿನಗ್ ಶಿವಾನಿನ್ ಕೊಟ್ಟು ಮದ್ವೆ ಮಾಡೋಣ ಅಂತ ಅನ್ಕೊಂಡಾಗ ಇಲ್ಲಿ ನೋಡು, ಈ ವಸು ಆ ನಂದಿನಿನ ಮುಂದಕ್ಕೆ ಕರ್ಕೊಂಡ್ ಬಂದ್ಲು. ಅದಕ್ಕೆ ಶಿವಾನಿ ಮನ್ಸಿಗೆ ನೋವಾಗಿ ಆಚೆ ಹೋದ್ಲು. ಅದನ್ನ ತಿಳ್ಕೊಂಡ್ ಹಾರಿಕಾ ಶಿವಾನಿನ ಕಿಡ್ನಾಪ್ ಮಾಡಿದ್ಲು. ವಸು ಹಾಗೆ ಮಾಡದೇ ಇದ್ದಿದ್ರೆ ನನ್ ಮಗಳು ಅಷ್ಟಕ್ಕೂ ಆಚೆನೆ ಹೋಗ್ತಿರ್ಲಿಲ್ಲ. ಆ ಹಾರಿಕಾ ಕಿಡ್ನಾಪ್ ಮಾಡ್ತಿದ್ಲ. ಇಷ್ಟು ದಿನ ನನ್ ಮಗಳು ಸತ್ತೋದ್ಲು ಅಂತ ನಾನು ಅಳ್ತಾ ಕೂಡ್ತಿದ್ನ. ನಾವಿಷ್ಟೆಲ್ಲ ದುಃಖ ಪಡಕ್ ಕಾರಣ ಇಲ್ಲಿ ನೋಡು ಈ ವಸುನೇ. ಲೇ ಹಾರಿಕಾ, ಎಂತ ಕೆಲಸ ಮಾಡಿದ್ಯಾ ನೀನು? ಇಲ್ಲಿ ನಡೆದಿದ್ದೆಲ್ಲ ನೀನು ಹೇಳಿದ್ರೆ ನೀನ್ ಏಕಾಏಕಿ ಶಿವಾನಿನೇ ಕಿಡ್ನಾಪ್ ಮಾಡ್ಬಿಟ್ಯಾ? ಸದ್ಯ ಈ ಮನೆ ವಿಷಯನೆಲ್ಲ ನಾನೇ ನಿನಗೆ ಹೇಳಿದ್ದು ಅಂತ ನೀನು ಅಭಿವಸು ಹತ್ರ ಹೇಳಿಲ್ಲ. ಹೇಳಿದಿದ್ರೆ ಇಷ್ಟೊತ್ತಿಗೆ ನನ್ನ ಮನೆಯಿಂದ ಆಚೆ ಹಾಕ್ತಿದ್ರು. ವಸೋರು ಏನೇ ಮಾಡಿದ್ರು ತಪ್ಪ ದಮಯಂತಿ? ಇನ್ನೂ ನಿನಗೆ ಮನಶಾಂತಿ ಬಂದಿಲ್ವಾ? ವಸೋರು ಏನಾದರೂ ಇದಕ್ಕೆ ಇನ್ವಾಲ್ವ್ ಆಗಿಲ್ಲ ಅಂದಿದ್ರೆ ಶಿವಾನಿ ನಿಂಗೆ ಸಿಗ್ತಾನೆ ಇರಲಿಲ್ಲ. ಡೇ ಅಂಡ್ ನೈಟ್ ಕಷ್ಟಪಟ್ಟು ವಸೋರು ಶಿವಾನಿನ ಜೀವಂತವಾಗಿ ಕರ್ಕೊಂಬಂದಿದ್ದಾರೆ. ಸ್ವಲ್ಪನಾದ್ರೂ ಕೃತಜ್ಞತೆ ಇರಬೇಕು ದಮಯಂತಿ. ಇಷ್ಟು ದಿನ ಶಿವಾನಿ ಸಾವಿಗೆ ಕಾರಣ ವಸು ಅಭಿ ಅಂತಿದ್ದೆ. ಈಗ ವಸು ಅಭಿನೇ ಶಿವಾನಿನ ಕಾಪಾಡ್ಕೊಂಬಂದ್ರೆ ವಸುದೇ ತಪ್ಪು ಅಂತಿದ್ಯಲ್ಲ. ವಸು ಒಳ್ಳೇದೇ ಮಾಡ್ತಾಳೆ ಹೊರತು ಯಾರಿಗೂ ಕೆಟ್ಟದ್ ಮಾಡಲ್ಲ ದಮಯಂತಿ. ಈಗ್ಲಾದ್ರೂ ವಸುನ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡು. ವಸು ಅತ್ಗೆ ಸಹನೆ ತಾಳ್ಮೆನೆ ಇವತ್ತು ಶಿವಾನಿ ಜೀವಂತವಾಗಿ ವಾಪಸ್ ಬರೋದಕ್ಕೆ ಕಾರಣ ಅಕ್ಕ. ಇಲ್ಲಾಂದ್ರೆ ನೀನು ಶಿವಾನಿನ ಶಾಶ್ವತವಾಗಿ ಕಳ್ಕೊತಿದ್ದೆ. ದೇವ್ರ ದಯೆಯಿಂದ ಶಿವಾನಿ ಕ್ಷೇಮವಾಗಿ ವಾಪಸ್ ಬಂದ್ಲು ತಾನೆ. ಇನ್ನೀ ಜಗಳ ಎಲ್ಲ ಬಿಟ್ಬಿಡಿ. ದಮಯಂತಿ, ಪಾಪ ಶಿವಾನಿ ಯಾವಾಗ ತಿಂದಿದ್ದಾಳೋ ಏನೋ, ಕರ್ಕೊಂಡೋಗಿ ಊಟ ತಿನ್ಸಮ್ಮ. ಬಾರೆ, ಇಷ್ಟು ದಿನ ಎಷ್ಟು ಕಷ್ಟಪಟ್ಟಿದ್ಯೋ ಏನೋ. ನೀನ್ ಜೀವಂತವಾಗಿಲ್ವಲ್ಲ ಅಂತ ನಾನು ಕೆಟ್ಟು ಅಳ್ದೇ ಇರೋ ದಿನಾನೇ ಇಲ್ಲ. ಹೌದಕ್ಕ, ನಾನು ಅಮ್ಮ ನಿಂಗೋಸ್ಕರ ತುಂಬಾ ಹತ್ವಿ. ನಿನ್ನ ತುಂಬಾ ಮಿಸ್ ಮಾಡ್ಕೊಂಡ್ವಿ. ಇವತ್ತು ನಿನಗಿಷ್ಟ ಆಗಿದ್ದೆಲ್ಲ ಮಾಡಿ ತಿನ್ನಿಸ್ತೀನಿ. ಸ್ನಾನ ಮಾಡಿ ಹೊಟ್ಟೆ ತುಂಬ ತಿಂದು ನಿದ್ದೆ ಮಾಡು. ನಡಿ ಹೋಗೋಣ. ಏನು ಸೌರೆ, ದಮಯಂತಿ ಅಂದಿರೋ ಮಾತಿಗೆ ಬೇಜಾರಾಗ್ತಾ ಇದ್ದೀರಾ? ಅವಳಿಗೆ ಮೆಚುರಿಟಿ ಇಲ್ಲ ಅಂತ ಅನ್ಕೋಬೇಕೋ, ಇಲ್ಲ ನಿಮ್ಮ ಒಳ್ಳೆ ಮನಸ್ಸನ್ನ ಅರ್ಥ ಮಾಡ್ಕೊಳ್ಳೋ ಬುದ್ಧಿ ಇಲ್ವಾ ಅಂತ ಅನ್ಕೋಬೇಕೋ ನನಗೆ ಅರ್ಥ ಆಗ್ತಾ ಇಲ್ಲ ಸೌರೆ. ಹೌದಮ್ಮ, ದಮಯಂತಿನ ಹೇಗೆ ಅರ್ಥ ಮಾಡ್ಕೋಬೇಕು ಅಂತ ನಮ್ಗೆ ಅರ್ಥ ಆಗ್ತಾ ಇಲ್ಲ. ನೀನೇನು ಮಾಡಿದ್ರು ಅವಳು ಕೆಟ್ಟದಾಗೆ ತಿಳ್ಕೊತಾ ಇದ್ದಾಳೆ. ನಾನ್ ದಮಯಂತಿ ಮಾತಿಗೆ ಬೇಜಾರು ಮಾಡ್ಕೊಂಡಿಲ್ಲ ಭಾವ. ಶಿವಾನಿನ ಜೀವಂತವಾಗಿ ಕರ್ಕೊಂಡು ಬಂದು ಅವಳಿಗೆ ವಹಿಸೋದಕ್ಕೆ ಖುಷಿ ಆಗ್ತಿದೆ. ಎಲ್ರಿಗೂ ಒಳ್ಳೇದ್ ಮಾಡೋ ನೀನ್ ದೊಡ್ಡತನನ ದಮಯಂತಿ ಯಾವಾಗ ಅರ್ಥ ಮಾಡ್ಕೋತಾಳೆ ಅಂತ ಗೊತ್ತಾಗ್ತಿಲ್ಲ ವಸು. ಅವಳ ಬಗ್ಗೆ ಗೊತ್ತಿರೋದೇ ಅಲ್ವೇನಕ್ಕ. ನಾನು ಯೋಚನೆ ಮಾಡ್ತಿರೋದು ದಮಯಂತಿ ಬಗ್ಗೆ ಅಲ್ಲ, ಹಾರಿಕಾ ಬಗ್ಗೆ. ಹಾರಿಕಾ ಕೂಡ ಅಷ್ಟೇ ಹೊಸವ್ರೆ. ನಾವೆಷ್ಟೇ ಸಲ ಏನೇ ಹೇಳಿದ್ರೂ ಅವಳು ಬದಲಾಗಲ್ಲ. ಹಾರಿಕಾ ಈ ಮಟ್ಟಕ್ಕೆ ಕಳೆದಿದ್ದಾಳೆ ಅಂದ್ರೆ ಅವಳು ತುಂಬಾ ಡೇಂಜರಸ್ ಆಗಿ ಬದಲಾಗಿದ್ದಾಳೆ ಬಿ. ಅಷ್ಟಕ್ಕೂ ನಮ್ಮ ಮನೇಲಿ ನಡೆಯೋ ವಿಷಯಗಳು ಹಾರಿಕಾಗ್ ಹೇಗ್ ಗೊತ್ತಾಗ್ತಿದೆ? ಸುಮಂಗಲಿ ಚಿಕ್ಕಮ್ಮ ಇದ್ರ ಹಿಂದೆ ಇದ್ದಾರೆ ಅಂತ ನನಗೆ ಡೌಟ್ ಆಗ್ತಿದೆ. ಅದೆಲ್ಲ ಪಕ್ಕಕ್ಕಿಟ್ರೆ ಅಷ್ಟಕ್ಕೂ ಹಾರಿಕಾ ಅವಳೊಬ್ಳಿಗೆ ಇದನ್ನೆಲ್ಲ ಮಾಡಕ್ ಹೇಗ್ ಸಾಧ್ಯ ಆಯ್ತು? ಅಂದ್ರೆ ಶಿವಾನಿನ ಕಿಡ್ನಾಪ್ ಮಾಡಿದ್ದು, ಆ ಪ್ಲೇಸಲ್ಲಿ ಬೇರೆ ಹುಡುಗಿನ ಡೆಡ್ ಬಾಡಿ ಇಟ್ಟಿದ್ದು, ಕ್ಯಾಬ್ ಡ್ರೈವರ್ನ ಮ್ಯಾನೇಜ್ ಮಾಡೋದ್ರ ಬಗ್ಗೆ ಹೇಳ್ತಾ ಇದ್ದೀರಾ? ಇದೊಂದೇ ಅಲ್ಲ ರೀ, ಈ ನಡುವೆ ಆಗಿರೋ ಎಲ್ಲ ವಿಷಯಗಳ ಹಿಂದೆ ಹಾರಿಕನ್ ಕೈವಾಡ ಇದೆಯೇನೋ ಅಂತ ಅನ್ನಿಸ್ತಿದೆ. ಅಂದ್ರೆ ರಾಕಿ ಆಕ್ಸಿಡೆಂಟು, ಆಫೀಸಲ್ಲಿ ಬಾಂಬು, ಅಖಿಲ್ ಅರೆಸ್ಟ್ ಆಗಿದ್ದು ಇದೆಲ್ಲ ಹಾರಿಕಾನೇ ಮಾಡಿದಾಳೆ ಅಂತೀಯ ವಸು? ಖಂಡಿತ ಭಾವ. ಎಂಗೇಜ್ಮೆಂಟ್ ನಡೆಯೋ ದಿನ ಗ್ಯಾಸ್ ಪ್ರಯೋಗ ಮಾಡಿದ್ದು ಕೂಡ ಹಾರಿಕಾನೇ. ನಮಗ್ ಗೊತ್ತಿಲ್ಲದೆ ಇರೋ ತುಂಬಾ ವಿಷಯಗಳನ್ನ ಹಾರಿಕಾ ಮಾಡ್ತಿದ್ದಾಳೆ. ಹಾರಿಕಾ ಪೂರ್ತಿಯಾಗಿ ಕ್ರಿಮಿನಲ್ ಆಗಿ ಬದಲಾಗಿದ್ದಾಳೆ ಅಂತ ಹೇಳ್ತಿದ್ದೀರಾ ಹೊಸವ್ರೆ?
ಬಾಂಬ್ ಇಟ್ಟಿದ್ದು, ಆಕ್ಸಿಡೆಂಟ್ ಮಾಡಿಸಿದ್ದು, ಕಿಡ್ನಾಪ್ ಮಾಡಿದ್ದು, ಡೆಡ್ ಬಾಡಿನ ಬದಲಾಯಿಸೋದು ಇದೆಲ್ಲ ಅಪರಾಧಿಗಳು ಮಾಡೋ ಕೆಲಸನೇ ಅಲ್ವಾ ಬಿ?